ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅಶ್ವಿನಿ. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಮೊಳಕೆ ಹುಳಿಕಾಳು ಸಾಂಬಾರು ಅಂತ ಹೇಳಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ. ಊರ್ಗಡ್ಲೆ 1-2 ಟೇಬಲ್ ಸ್ಪೂನು, ಹಂಗೆ ಒಣಮೆಣಸಿನ್ಕಾಯಿ, ಗಸಗಸೆ, ಸೋಂಪು ಒಂದು ಸ್ವಲ್ಪ, ಚಕ್ಕೆ ಲವಂಗೆ, ಶುಂಠಿ, ಹಂಗೆ 1-2 ಎಸಳು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಹಂಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ 1-2 ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಟೊಮೊಟೊ, ಹಂಗೆ ಧನಿಯಾ ಪೌಡರ್, ಹಂಗೆ ಹಸಿಕಾಯಿ ಒಂದು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಹಂಗೆ ಸ್ವಲ್ಪ ಬದನೆಕಾಯಿ 2 ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆ ಗ್ರೈಂಡ್ ಮಾಡೋಕ್ಕೆ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಊರ್ಗಡ್ಲೆ, ಗಸಗಸೆ, ಚಕ್ಕೆ ಲವಂಗ ಏನಿತ್ತು ಅದೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಗ್ಯಾಸ್ ಆಫ್ ಮಾಡಿ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಸೀದೋಗುತ್ತೆ ಗ್ಯಾಸ್ ಆಫ್ ಮಾಡಿಲ್ಲ ಅಂದರೆ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ತಣ್ಣಗಾಗಕ್ಕೆ ಬಿಡಿ. ಇವಾಗ ಒಂದು ಕುಕ್ಕರ್ಗೆ ನಾನು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು, ಮತ್ತು ಇವಾಗ ಏನು ಹುಳಿಕಾಳು ಮೊಳಕೆ ಹುಳಿಕಾಳು ಇತ್ತು ಅದು ನಾನು ತೊಳೆದುಬಿಟ್ಟು ಚೆನ್ನಾಗಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತು ಆಲೂಗಡ್ಡೆ 1-2 ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಬದನೆಕಾಯಿ 1-2 ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಚೆನ್ನಾಗಿರುತ್ತೆ ಅವಾಗ ಟೇಸ್ಟು. ಇವಾಗ ಮಿಕ್ಸಿಗೆ ಒಂದು ಟೊಮೊಟೊ ಮತ್ತು ಹಸಿ ತೆಂಗಿನಕಾಯಿ, ಹಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ನಾವು ಏನು ಫ್ರೈ ಮಾಡಿಟ್ಟಿದ್ವಲ್ಲ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಮಾಡಿದ್ವಲ್ಲ, ಊರ್ಗಡ್ಲೆ ಮತ್ತು ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ತರಿಯಾಗಾದರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾರ್ಮಲ್ ನುಣ್ಣಗಾದರೂ ಮಾಡ್ಕೊಳ್ಳಿ, ಪರವಾಗಿಲ್ಲ, ಹೆಂಗೆ ಮಾಡಿಕೊಂಡ್ರು ಅಡ್ಜಸ್ಟ್ ಆಗುತ್ತೆ. ಮತ್ತು ಮಸಾಲೆ ಎಲ್ಲ ಅದಕ್ಕೆ ಹಾಕ್ಕೊಂಡು ಹುಳಿಕಾಳು ಸಾರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮಸಾಲೆ ಎಲ್ಲ. ಮತ್ತು ಮಸಾಲೆ ಎಲ್ಲ ಫ್ರೈ ಮಾಡಿದ್ಮೇಲೆ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ಆಗೇ ಇರಲಿ, ಚೆನ್ನಾಗಿರುತ್ತೆ ಆವಾಗ ಸಾಂಬಾರು ತಿನ್ನಲಿಕ್ಕೆ, ಚಪಾತಿಗೆ, ಮುದ್ದೆಗೆ, ರೈಸ್ಗೆ ಎಲ್ಲದಕ್ಕೂ. ಮತ್ತು ಉಪ್ಪು ಖಾರ ನೋಡಿಕೊಂಡು ಕಮ್ಮಿ ಆದರೆ ಹಾಕ್ಕೊಳ್ಳಿ. ಇವಾಗ ಒಂದು 4-5 ವಿಸಿಲ್ ಆದರೂ ಹಾಕ್ಸ್ಬೇಕು, ಆವಾಗ ಮೊಳಕಾಳು ಚೆನ್ನಾಗಿ ಬೇಯುತ್ತೆ, ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆಯೋ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.